3 ತಿಂಗಳಿಂದ ನಾವು ಕಳೆದ ವಾರ ಈ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ನಾವು ರೇಣುಕಾಚಾರ್ಯ ಸಾಹೇಬರು ನಮ್ಮೆಲ್ಲ ರೈತ ಮುಖಂಡರು ತೀರ್ಮಾನ ಮಾಡಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು, ಎಲ್ಲಿ ಲೋಪ ಆಗಿದೆ ಅಂತೇಳಿ ನಾವೆಲ್ಲ ತಿಳ್ಕೊಂಡು ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಿದ್ವಿ. ನಾವು ಹೋರಾಟ ಮಾಡ್ತೀವಿ ಅಂತ ಗೊತ್ತಾಗಿ ಕಳೆದ ಒಂದು ವಾರದಿಂದ ರೇಣುಕಾಚಾರ್ಯ ಅವರು ನಾವು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡಿದಾಗ ಅವರು ಒಂದು ತಾತ್ಕಾಲಿಕವಾಗಿ ಶಮನ ಮಾಡಿದ್ದಾರೆ. ಮೂಲ ಸಮಸ್ಯೆ ಏನಿದೆ ಇಲ್ಲಿ ಅಂದರೆ, ಯಾರೋ ಒಬ್ಬರು ತೀರ್ಥಹಳ್ಳಿ ಟೆಂಡರ್ದಾರರು ಆ ಗೇಟನ್ನು ಎತ್ತಿ, ನಮ್ಮ ರೈತ ಮುಖಂಡರು ಆಂಜನಪ್ಪ ಅಂತ ಹೇಳ್ತಾಯಿದ್ರು, ಕಳೆದ 15 ವರ್ಷದಿಂದ ಆ ರಿವರ್ಸ್ ಸ್ಲೀವ್ಸ್ ಗೇಟನ್ನು ಎತ್ತಿರಲಿಲ್ಲ, ಎಮರ್ಜೆನ್ಸಿ ಗೇಟನ್ನು ಎತ್ತಿರಲಿಲ್ಲ. ಅವರು ಕುಡಿಯೋ ನೀರಿಗೆ ಕೊಡಲಿ, ಜನಕ್ಕೆ ತಪ್ಪಿಲ್ಲ, ಸರ್ಕಾರದ ಆದೇಶ ಪಾಲಿಸಲಿ. ಆದರೆ ಅವ್ರು ಗೇಟ್ ಎತ್ತಿ ಹಂಗೆ ಬಿಟ್ಟು ಹೋದರು. ಅದಕ್ಕೆ ಪೇಂಟ್ ಹೊಡೆದ್ರು, ಅದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ, ರಬ್ಬರ್ ಹಾಕಲಿಲ್ಲ, ಸರಿಯಾಗಿ ಗ್ರೀಸ್ ಹಚ್ಚಲಿಲ್ಲ, ಸೀಲಿಂಗ್ ಮಾಡಲಿಲ್ಲ. ಈಗ ನೀರು ಯಾವಾಗ ಹೊರಗಡೆ ಲೀಕ್ ಆಗ್ತಾಯಿದೆ ಅಂತ ಗೊತ್ತಾದಾಗ ಪ್ರಯತ್ನ ಮಾಡಿ ದಿನಕ್ಕೆ 5,000 to 6,000 ಕ್ಯೂಸೆಕ್ಸು ನೀರು ಪೋಲಾಗ್ತಾ ಇರುವಾಗ ನಾವೆಲ್ಲ ನಮ್ಮ ಅಂದಾಜು ಪ್ರಕಾರ 1,000 ಕೆರೆಗಳನ್ನು ತುಂಬಿಸ್ಬೋದಿತ್ತು, ಅಷ್ಟು ನೀರು ಪೋಲಾಗಿದೆ. ಈಗ ಬರಗಾಲ, ಕಳೆದ ವರ್ಷಕ್ಕಿಂತ ಈಗ ಹೆಚ್ಚು ಮಳೆ ಆಗಿದೆ. ಕಳೆದ ವರ್ಷ ಎಷ್ಟು ಮಳೆ ಆಗಿರಲಿಲ್ಲ. ಅವತ್ತು ಡ್ಯಾಮ್ನಲ್ಲಿ 138 ಅಡಿ ಇತ್ತು, ಇವತ್ತು 131.10 ಇದೆ. ಹಾಗಾಗಿ ಮಳೆ ಏನಾರು ಬರದೇ ಹೋದರೆ ನಾವು ರೈತರು, ಇದು 3 ಜಿಲ್ಲೆಯ ಜೀವನಾಡಿ. ಮೊದಲನೇದು ಕುಡಿಯೋ ನೀರು, ಆಮೇಲೆ ಕೃಷಿ ಚಟುವಟಿಕೆ, ಪರಿಸರ ಸಮತೋಲನ. ಇಡೀ ಇಲ್ಲೇನಾರು ವ್ಯತ್ಯಾಸ ಆದರೆ ಇಡೀ 3 ಜಿಲ್ಲೆ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಇದಕ್ಕೆ ಯಾರು ಹೊಣೆ? ಇದು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿದೆ. ಈಗಾಗಲೇ ಸುಮಾರು ಒಂದು 40-50 ಸಾವಿರ ಕ್ಯೂಸೆಕ್ಸ್ ನೀರು ಪೋಲಾಗಿದೆ. ಇದು ಡ್ಯಾಮ್ನಲ್ಲಿದ್ದರೆ ಒಂದು 10 ಅಡಿ ಮೇಲಿರೋದು, 10 ರಿಂದ 15 ಅಡಿ ನೀರು ಇವತ್ತು ಡ್ಯಾಮ್ನಲ್ಲಿ ಇಲ್ಲ. ಹಾಗಾಗಿ ನಮಗೆ ರೈತರಿಗೆ ಬೆಳೆಗೆ ನಾವು ಆ್ಯಕ್ಚುಲಿ 3 ಬೆಳೆ ಬೆಳಿಬೇಕಿತ್ತು. ಇವ್ರು ಬೆಳೆನೇ ಕೊಡ್ತಾಯಿಲ್ಲ, ಕಟ್ ನೀರು ಬಿಸಿನೀರು ಅಂದ್ಕಂತ ಇವರು ನಮಗೆ ರೈತರಿಗೆ ತೊಂದರೆ ಕೊಡ್ತಾರೆ ಈ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದೆ ಸರ್ಕಾರದಲ್ಲಿ. ಆದರೆ ಭದ್ರಾ, ಅಪ್ಪರ್ ಭದ್ರಾಕ್ಕೆ ನೀರು ಕೊಡೋ ಅಂಥ ವಿಚಾರಗಳನ್ನ ಮಾತಾಡ್ತಿದ್ದಾರೆ. ಈಗಾಗಲೇ 2 ಸಾರಿ ಕೊಟ್ಟಿದ್ದಾರೆ. 22 TMC ತುಂಗಾ ನದಿಯಿಂದ ನಮ್ಮ ಡ್ಯಾಮಿಗೆ ಹಾಕಬೇಕು. ಇಲ್ಲಿರ್ತಕ್ಕಂಥ 6 TMC ರಿಸರ್ವ್ ಸೇರಿಸಿ 28 TMC ನೀರಿದ್ದರೆ ಇದು ತುಂಬಿದಾಗ 180-190 ಅಡಿ ಮೇಲಕ್ಕೆ ತುಂಬಿದಾಗ ಅಪ್ಪರ್ ಭದ್ರಕ್ಕೆ ನೀರು ಕೊಡಬೇಕು. ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಸರ್ಕಾರ ಯೋಜನೆ ರೂಪಿಸಿದೆ, ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದೆ. ನಮಗೆ ನೀರಿಲ್ಲ, ಇಲ್ಲಿಂದ ನೀವು ಕೆಳಗಡೆ ಗೇಟ್ ಮಾಡಿ ಅಲ್ಲಿಂದ ನೀವು ನೀರು ಕೊಡ್ತೀವಿ ಅಂತ ಹೇಳಿದರೆ ಇದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಈಗಿರೋ ರೈತರಿಗೆ, ಕೇವಲ ಈ 3 ಜಿಲ್ಲೆ ರೈತರಿಗೆ ತಾವು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅಪ್ಪರ್ ಭದ್ರಾಕ್ಕೆ ನೀವು ಡ್ಯಾಮ್ ತುಂಬಿ, ನೀವು ಅಪ್ಪರ್ ತುಂಗಾದಿಂದ ನೀರು ಈ ಡ್ಯಾಮಿಗೆ 22 TMC ನೀರು ಬಿಟ್ಟ ಮೇಲೆ ತಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ಕಾರ್ಯರೂಪಕ್ಕೆ ತರ್ಬೋದು. ಹಾಗಾಗಿ ಅದ್ರ ಕಡೆ ಸರ್ಕಾರ ಗಮನ ಕೊಡಬೇಕು. ಎರಡನೇದು, ಆ ರೀತಿ ಏನಾರೇ ಮಾಡಿದ್ದೇ ಆದಲ್ಲಿ ಉಗ್ರವಾದ ಹೋರಾಟವನ್ನು ಎಲ್ಲ ರೈತ ಮುಖಂಡರು, ನಮ್ಮ ಜನ, ಈ ಭಾಗದ ಜನ, 3 ಜಿಲ್ಲೆ ಜನ ಸೇರಿಸಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಜನಪ್ರತಿನಿಧಿಗಳು ಇದನ್ನು ಆಗ್ರಹ ಮಾಡ್ತಿದ್ದೀವಿ. ಇದ್ರ ಮೇಲೆ ತಮ್ಮ ಕಣ್ಗಾವಲಿರಬೇಕು, ನಮ್ಮದು ಕೂಡ ಕಣ್ಗಾವಲಿರ್ತದೆ. ಎರಡನೇದಾಗಿ, ಎಮರ್ಜೆನ್ಸಿ ಗೇಟ್ನಲ್ಲಿ ಕಾಂಕ್ರೀಟೇ ಹಾಕಿಲ್ಲ. ಕಾಂಕ್ರೀಟ್ ಹಾಕೋದಕ್ಕೆ ನಾವು ಟೆಂಡರ್ ಕರೆದಿದ್ದೀವಿ, ಅದು ಇದು ಅಂತ ಅಧಿಕಾರಿಗಳು ಸಬು ಬೀಳ್ತಾರೆ. ತತ್ಕ್ಷಣಕ್ಕೆ ಅದನ್ನು, ಆ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕು. ಡ್ರಿಪ್ಪಿಂದ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಅದು 92 ಕೋಟಿ ಈಗಾಗಲೇ ನಾವು ಡ್ಯಾಮು ರಿಪೇರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಪ್ರಸ್ತಾವನೆ ಸಲ್ಲಿಸಿಲ್ಲ. ಇವರು 150 ಆಗಲಿ 100 ಆಗಲಿ ಇವರು ಇನ್ನೂ ಪ್ರಸ್ತಾವನೆ ಸಲ್ಲಿಸಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅನೇಕ ವಿಧಿವಿಧಾನಗಳು ಇರ್ತವೆ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅದನ್ನು ಬೆನ್ನತ್ತಿ ಇವರು ಕೆಲಸ ಮಾಡ್ಕೋಬೇಕಿತ್ತು ರಾಜ್ಯ ಸರ್ಕಾರದವರು. ಅದನ್ನು ಪೂರ್ಣಗೊಳಿಸಿಲ್ಲ. ಅವರು ಡ್ರಿಪ್ ಆನಂದರಾವ್ ಸರ್ಕಲಲ್ಲಿ ಅದ್ರದ್ದು ಆಫೀಸ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಅದು ರೆಡಿ ಇದ್ದರೂ ಕೂಡ ಇವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದು ಬಂದರೆ ಇಡೀ ಡ್ಯಾಮು ಎಲ್ಲಿ ಏನು ರಿಪೇರಿ, ನಾವೇನು ಹೇಳ್ತಾರೆ 150 ಅಡಿ ನೀರೊಳಗೆ ಕೆಳಗಡೆ ಹೋಗಿ ಗ್ರೌಟಿಂಗ್ ಮಾಡಬೇಕು, ಅದೆಲ್ಲದೂ ಅದರಲ್ಲಿ ಸೇರುತ್ತೆ. ನಮಗೀಗ ತತ್ಕ್ಷಣಕ್ಕೆ ಪೋಲಾಗ್ತಾ ಆಗಿರ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು. ಈಗ ಅವ್ರು ನಿಲ್ಲಿಸಿದರೂ ಕೂಡ ಮತ್ತೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿಲ್ಲ, ಇದು ತಾತ್ಕಾಲಿಕ. ಈಗ ತಾತ್ಕಾಲಿಕ ಆದರೂ ಇವರು ಅಧಿಕಾರಿಗಳು 150 TMC ಅಂತಂದರೆ
ಒಂದು 500 TMC ಅಷ್ಟು ನೀರು ಪೋಲಾಗ್ತಾ ಇದೆ. ನಮಗೆ ಕ್ಯೂಸೆಕ್ಸ್ ಈಗ 500 ಕ್ಯೂಸೆಕ್ಸ್ ಅಷ್ಟು ನೀರು ಪೋಲಾಗ್ತಾ ಇದೆ. ಡ್ಯಾಮ್ನಲ್ಲಿ ನೀರು ಖಾಲಿ ಆಗ್ತಾ ಹೋದರೆ ಮುಂದೆ ನಮ್ಮ ಗತಿ ಏನು? ಈಗಲೇ ಮಳೆ ಬರ್ತಾ ಇಲ್ಲ, ಮುಂದೆ ಮಳೆ ಬಂದರೆ ಏನೋ ದೇವರು ನಮ್ಮನ್ನು ಉಳಿಸ್ದಂಗೆ. ಈಗ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ, ಸರ್ಕಾರದ ದುರಾಡಳಿತದಿಂದ ರೈತರು ಪರಿತಪಿಸೋ ಪರಿಸ್ಥಿತಿ ಬಂದಿದೆ. ಇದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಇದೇನೂ ನಮಗೆ ಮನಸ್ಸಿಗೆ ಒಪ್ಪದೇ ಇದ್ದರೆ, ನ್ಯಾಯದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಅತ್ಯಂತ ಉಗ್ರ ಹೋರಾಟವನ್ನು ನಮ್ಮ ನಾಯಕರು ಹೇಳ್ದಂಗೆ ನಾವು ಈ ತಂಡ ಭಾಳ ಸರಿ ಕಳಿಸಿದ್ದಾರೆ. KNNL MD ಅವರು ಬಂದು ಡ್ಯಾಮಿಗೆ ವಿಸಿಟ್ ಮಾಡಿದ್ದಾರೆ. ಆದರೂ ಅಡ್ಮಿನಿಸ್ಟ್ರೇಷನ್ ಆಡಳಿತದ ಬಿಗಿ ಇಲ್ಲ. ಎಲ್ಲರೂ ನೋಡ್ತಾರೆ, ಹೋಗ್ತಾರೆ. ಈಗ ಅವ್ರು ಬಿಗಿ ಇದ್ದಿದ್ರೆ ನೀರು ಯಾಕೆ ಇಷ್ಟು ಪೋಲಾಗೋದು? ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರ್ಬೇಕಿತ್ತು? ಅದ್ಯಾರೋ ಆ ಗೇಟ್ ಎತ್ತಿ ಹಂಗೆ ಬಿಟ್ಟಾಕೆ ಹೋಗ್ಬೇಕಿತ್ತು? ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ವಾ? ಎಷ್ಟು ಲಕ್ಷ ಜನ ಇದರಿಂದ ಪರಿತಪಿಸ್ತಕ್ಕಂಥ ಅವಕಾಶ. ಗುತ್ತಿಗೆದಾರರ ವೈಫಲ್ಯ, ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ. ಇದು 3 ಜಿಲ್ಲೆ ಜೀವನಾಡಿ. ಇದು ಈ ಡ್ಯಾಮು, ನಮ್ಮ ಭದ್ರಾ ಡ್ಯಾಮು. ಇದನ್ನು ನೀವೇನಾರು ಹಗುರವಾಗಿ ಪರಿಗಣಿಸಿ ಬಂದರು, ಮಾತಾಡಿದರು, ಹೋರಾಟ ಮಾಡಿದರು, ಹೋದರು ಅಂದರೆ ನಮ್ಮ ಕಣ್ಗಾವಲು, ನಮ್ಮ ಕಣ್ಣು ಯಾವಾಗಲೂ ಇದ್ರ ಮೇಲೆ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಬೇಕು. ನಾಳೆಯಿಂದನೇ ಕಾರ್ಯೋನ್ಮುಖರಾಗಬೇಕು ಅಂತ ಸರ್ಕಾರಕ್ಕೆ ಆಗ್ರಹಪಡಿಸ್ತೀವಿ. ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನವನ್ನು ಬಿಡಬೇಕು ಇನ್ಮೇಲಾದರೂ.